ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತು ನಾನು ಮಾಡ್ತಿರೋದು ಡಿಟಾಕ್ಸ್ ವಾಟರು. ಇದು ನನ್ನ 75 ಡೇ ಚಾಲೆಂಜಲ್ಲಿ ಒಂದಿನ ನಾನು ಫುಲ್ ಬಾಡಿ ಡಿಟಾಕ್ಸ್ ಮಾಡೋಕ್ಕೆ ಒಂದು ವಾಟರ್ ಪ್ರಿಪೇರ್ ಮಾಡಿಕೊಂಡೆ ಆ್ಯಂಡ್ ಇಟ್ ಈಸ್ ವೆರಿ ರಿಫ್ರೆಶಿಂಗ್. ಆ್ಯಂಡ್ ಕಂಪ್ಲೀಟ್ ಡೇ ಅಲ್ಲಿ ನೀವು ಈ ವಾಟರ್ನ ನೀರು ಬದಲಿಗೂ ಯೂಸ್ ಮಾಡ್ಬೋದು, ಅಥವಾ ನೀರು ಜೊತೆ ನೀರು ಕುಡಿತಾನೂ ಇದನ್ನು ಒಂದೊಂದು ಗ್ಲಾಸ್ ಕುಡಿಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಗಟ್ ಹೆಲ್ತ್. ಈ ಡಿಟಾಕ್ಸ್ ವಾಟರ್ ಕುಡಿಯೋದ್ರಿಂದ ನಿಮಗೆ ಇನ್ಫ್ಲಮೇಷನ್ ಮೇಯ್ನಾಗಿ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ವಾಟರ್ನ ಎವ್ರಿ ಡೇ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಕೂಡ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನಿಮ್ಮ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ನೀರಿಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಫಸ್ಟು, ಆ್ಯಂಡ್ ಆಮೇಲೆ ನಾನು ಹಾಕ್ಕೊಳ್ತಿರೋದು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರಾತ್ರಿನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆ್ಯಂಡ್ ತುಂಬ ಚೆನ್ನಾಗಿ ಅದರ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಆ್ಯಂಡ್ ಕುಡಿಯೋಕ್ಕೆ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕೆ ಈಸಿಯಾಗಿರುತ್ತೆ. ಆ್ಯಂಡ್ ನಂತರ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೌತೆಕಾಯಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಿಗೆ ಡೇ ಎಂಡ್ ಆಗುತ್ತಲ್ಲ, ಸೊ ಈ ವಾಟರ್ ಖಾಲಿ ಆಗುವಾಗ ನಾವು ಇದನ್ನು ತಿನ್ಬೋದು. ಸೊ ಹಾಗಾಗಿ ನಾನು ಇದನ್ನು ಈ ವಾಟರ್ಗೆ ಈ ಸೌತೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಈ ಡಿಟಾಕ್ಸ್ ಡೇನ ನೀವು ವಾರದಲ್ಲಿ ಒಂದಿನ ಕೂಡ ಮಾಡ್ಬೋದು, ಆ್ಯಂಡ್ ಅಥವಾ ನೀವು ಇಷ್ಟು ಹವರ್ಸ್ ಅಂತ ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ಒಳ್ಳೆಯದು ನಿಮ್ಮ ಗಟ್ ಹೆಲ್ತ್ಗೆ. ಆ್ಯಂಡ್ ನಂತರ ನಾನಿವಾಗ ಹಾಕ್ಕೊಳ್ತಾ ಇರೋದು ಮೆಂತ್ಯನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲಿಸ್ಕೋಬೋದು. ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇದನ್ನ ಬಿಡ್ಬೋದು, ಬಟ್ ನೀರೇನು ಕಹಿ ಬರೋದಿಲ್ಲ ಈ ಮೆಂತ್ಯ ಹಾಕೋದ್ರಿಂದ, ಬಿಕಾಸ್ ನೀರು ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ. ಆ್ಯಂಡ್ ನಾನು ಇದಕ್ಕೆ ಇವಾಗ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ಗೆ ಅಷ್ಟೇ. ಇದೇನು ಹಾಕ್ಕೊಳ್ಲೇಬೇಕು ಅಂತಿಲ್ಲ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಪಾತ್ರೆ ಚಿಕ್ಕದಾಯಿತು ಅಂತ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ನಂತರ ಇದಕ್ಕೆ ಹಾಕ್ತಿರೋದು ನಿಂಬೆಹಣ್ಣನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಆ್ಯಂಡ್ ಒಂದು ನಿಂಬೆಹಣ್ಣಲ್ಲಿ ಒಂದು 8 ಭಾಗ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಅದನ್ನ ನೀಟಾಗಿ ಸ್ಕ್ವೀಸು ಮಾಡ್ಬೋದು, ಅಥವಾ ನಾನೀಗ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಹಾಗೆ ಕೂಡ ಹಾಕ್ಬೋದು. ನಂತರ ಬರೋವಂಥದ್ದೇ ಮೇನ್ ಪಾರ್ಟು. ಇದಕ್ಕೆ ಈ ವಾಟರ್ಗೆ ಟೇಸ್ಟ್ ಕೊಡೋ ಅಂಥದ್ದೇ ಈ ಜ್ಯೂಸು. ಇದಕ್ಕೊಂದು ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನೆಂದರೆ ಒಂದು ಮಿಕ್ಸಿ ಜಾರಲ್ಲಿ ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿ 2 ರೌಂಡ್ ತಿರುಗಿಸ್ಕೊಂಡ್ರೆ ಈ ಥರ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ನೀವು ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನಾನು ಜೀರಿಗೆ ಆಲ್ರೆಡಿ ವಾಟರ್ಗೆ ಹಾಕ್ಕೊಂಡಿರೋದ್ರಿಂದ ನಾನು ಇದಕ್ಕೆ ಹಾಕ್ತಾಯಿಲ್ಲ. ಸೊ ಇದು ತುಂಬ ಟೇಸ್ಟ್ ಕೊಡುತ್ತೆ ವಾಟರ್ಗೆ. ಆ್ಯಂಡ್ ಆಲ್ಸೋ ತುಂಬ ರಿಫ್ರೆಶಿಂಗ್ ಮಿಂಟ್ ಫ್ಲೇವರಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ನೀವು ಇಡೀ ದಿನ ರಿಫ್ರೆಶಿಂಗ್ ಆಗಿರ್ಬೋದು. ಆ್ಯಂಡ್ ಮೋರ್ ಓವರ್ ನೀವು ಕೇಳೋದೇನು ಅಂತಂದರೆ ಡಿಟಾಕ್ಸ್ ಡೇ ಮಾಡೋ ದಿನ ಹಸುವಾಗಲ್ವಾ ಅಂತ. ಲಿಟ್ರಲಿ ಹೇಳ್ತೀನಿ, ಹಸುವಾಗೋದಿಲ್ಲ, ಬಿಕಾಸ್ ಅಷ್ಟು ಲಿಕ್ವಿಡ್ ತೊಗೊಳ್ತಾ ಇರ್ತೀರಾ ನೀವು. ನನ್ನ ಇನ್ನೊಂದು ವಿಡಿಯೋ ಇದೆ, ಅದು ಜಾಮೂನ್ ಫ್ರೂಟ್ದು ಪಂಚ್ ರೆಸಿಪಿ, ಅದನ್ನು ಕೂಡ ನೋಡಿ. ಅದನ್ನು ಕೂಡ ನಾನು ಡಿಟಾಕ್ಸ್ ಡೇ ದಿವಸ ಮಾಡಿದ್ದು. ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ನನಗೆ ಹೊಟ್ಟೆ ಫುಲ್ ಅಂತಲೇ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನೀವು ತುಂಬ ಫೋಕಸ್ಡ್ ಆಗಿರ್ತೀರ ಇಡೀ ದಿನ. ನೀವು ಬೇಕಾದ್ರೆ ಇದನ್ನ ಒಂದು ದಿನ ಟ್ರೈ ಮಾಡಿ ನೋಡಿ. ಜಾಸ್ತಿ ತಿಂದರೆ ನಿಮಗೆ ಹೇಗೆ ನಿದ್ದೆ ಬರುತ್ತೋ ಹಾಗೆ ಏನು ತಿಂದಿಲ್ಲ ಅಂದಾಗ ನಿಮ್ಮ ಫೋಕಸ್ ಅಷ್ಟೇ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಬ್ರೈನು ನಿಮ್ಮ ಬಾಡಿಯಲ್ಲಿ ಡೈಜೆಷನ್ಗೆ ಬೇಕಾದಂತಹ ಎಫರ್ಟ್ ಹಾಕ್ತಾ ಇರಲ್ಲ, ಪೂರ್ತಿ ಎಫರ್ಟು ನಿಮ್ಮ ಫೋಕಸ್ ಮೇಲಿರುತ್ತೆ. ಸೊ ಹಾಗಾಗಿ ನಿಮಗೆ ಆವತ್ತಿನ ದಿವಸ ಫುಲ್ ಫೋಕಸ್ಡಾಗೇ ಇರ್ತೀರ. ಆ್ಯಂಡ್ ನಿಮಗೆ ಹಸಿವು ಕೂಡ ಅಷ್ಟು ಆಗೋದಿಲ್ಲ. ಹಸುವಾದಾಗ ನೀವು 4 ಬಾದಾಮಿ 4 ಗೋಡಂಬಿ ತಿಂದರೆ ಆ್ಯಕ್ಚುಲಿ ಸಫಿಷಿಯೆಂಟ್ ಆಗುತ್ತೆ ನಿಮಗೆ. ಸೊ ಫೈನಲಾಗಿ ನಾನು ಸ್ವಲ್ಪ ಪುದೀನ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ ಇಡೀ ದಿನ ನೀವು ಕುಡಿತಾ ಇರ್ಬೋದು. ಸೊ ಇದಾಗಿತ್ತು ನನ್ನ ಡಿಟಾಕ್ಸ್ ವಾಟರ್ ಪ್ರಿಪ್ರೇಷನ್ ಫಾರ್ ದ ಡಿಟಾಕ್ಸ್ ಡೇ. ನೀವು ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.